ಆತ್ಮೀಯರೇ ನಮಸ್ಕಾರ. ಬೆಳಗಿನ ಶುಭೋದಯ ಎಲ್ಲರಿಗೂ. ನಾನು ಕಟೇರ್ ಸೆಮಿ 76 ವೆಂಕಟಾಪುರ. ನಾವು ಜೀವನದಲ್ಲಿ ಖುಷಿಯಾಗಿರ್ಬೇಕಂತಂದ್ರೆ ನಮ್ಮ ಸ್ವಾಮಿ ವಿವೇಕಾನಂದರು 2 ವಿಷಯಗಳನ್ನ ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ದಾರೆ. ಅವು ಯಾವಪ್ಪ 2 ವಿಷಯಗಳಂತಂದ್ರೆ, ನಾವು ಇನ್ನೊಬ್ಬರನ್ನ ಹೋಲಿಕೆ ಮಾಡಿಕೊಂಡು ಬದುಕುವುದು ಅದನ್ನ ಬಿಡಬೇಕಂತ ಹೇಳಿದ್ದಾರೆ. ಎರಡನೇದು, ನಾವು ಬೇರೆಯವರ ಮೇಲೆ ಒಂದು ನಿರೀಕ್ಷೆ ಇಟ್ಕೊಂಡಿರ್ತೀವಿ, ಅದು ಆ ನಿರೀಕ್ಷೆನ ನಾವು ಬಿಡಬೇಕಂತ ಹೇಳಿದ್ದಾರೆ. ಎಷ್ಟು ಅದ್ಭುತವಾದ ವಿಷಯಗಳನ್ನು ಹೇಳಿದ್ದಾರೆ ಅಲ್ವಾ. ಯಾಕಂದ್ರೆ ನಾವು ನೋಡಿ, ನಮ್ಮ ಒಂದು ಜೀವನದಲ್ಲಿ ನಮ್ಮ ಒಂದು ಸಾಮರ್ಥ್ಯ, ನಮ್ಮ ಒಂದು ಶಕ್ತಿಯನ್ನ ನಾವು ಕಂಡುಕೊಳ್ಳದೆ ಬೇರೆಯವರ ಕಂಪೇರ್ ಮಾಡ್ಕೊಂಡು ಬದುಕ್ತಾ ಇರ್ತೀವಿ. ಅದನ್ನ ನಾವು ಬಿಟ್ರೆ ತುಂಬಾ ಒಳ್ಳೆಯದಂತ ಹೇಳಿದ್ದಾರೆ. ಹಾಗೆ ಇನ್ನೊಂದು, ನಾವು ಬೇರೆಯವ್ರ ಮೇಲೆ ಜಾಸ್ತಿ ಅವಲಂಬಿತವರಾಗಿರ್ತೀವಿ. ಅಂದ್ರೆ ಅವ್ರು ಸಹಾಯ ಮಾಡಬಹುದು, ಇವ್ರು ಸಹಾಯ ಮಾಡಬಹುದು ಅಂತೇಳಿ ನಿರೀಕ್ಷೆನ ಇಟ್ಕೊಂಡಿರ್ತೀವಿ. ಆ ನಿರೀಕ್ಷೆನ ನಾವು ಬಿಡಬೇಕು. ಯಾಕಂದ್ರೆ ಆ ನಿರೀಕ್ಷೆ ಬಿಟ್ಟಾಗ ನಾವು ಒಂದು ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ಹಾಸಿಗಿದ್ದಷ್ಟು ನಾವು ಕಾಲು ಚಾಚೋಣ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ನಾನು ಅನ್ಕೊಂಡಿರ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಯಾಕೆ 4-6 ಜನರಿಗೆ ಶೇರ್ ಮಾಡಿ. ನನ್ನ ಯೂಟ್ಯೂಬ್ ಚಾನಲ್ ಕಟೇರ್ ಸೆಮಿ 76 ವೆಂಕಟಾಪುರ, ಅದನ್ನ ಫಾಲೋ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ಸ್ಟಾಗ್ರಾಮ್ ಪೇಜ್ ಕಟೇರ್ ಸೆಮಿ 76 ವೆಂಕಟಾಪುರ, ಇದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಕೊನೆಗೊಳಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದ.